ನೀವು ಆಪ್ಷನ್ಸ್ ಟ್ರೇಡಿಂಗ್ ಅಲ್ಲಿ ಬೆಟರ್ ಆಗೋದಕ್ಕೆ ಇಲ್ಲಿದೆ ಕ್ವಿಕ್ ಹ್ಯಾಕ್. ನೀವು ಆಪ್ಷನ್ ಬೈಯರ್ ಆಗಿದ್ರೆ ನೀವು ನಿಮ್ಮ ಆಪ್ಷನ್ ಔಟ್ ಆಫ್ ದ ಮನಿಯಿಂದ ಇನ್ ದ ಮನಿಗೆ ಟ್ರಾನ್ಸಿಷನ್ ಆಗಬೇಕು ಅಂತ ಬಯಸ್ತೀರಾ. ಇನ್ ಕೇಸ್ ನೀವು ಆಪ್ಷನ್ ಸ್ಟ್ರೈಕ್ ಔಟ್ ಆಫ್ ದ ಮನಿಯಿಂದ ಇನ್ ದ ಮನಿಗೆ ಟ್ರಾನ್ಸಿಷನ್ ಆಗೋ ಚಾನ್ಸ್ ಎಷ್ಟಿದೆ ಅಂತ ಕಂಡುಹಿಡಿಬಹುದಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇಂಥ ಟೈಮಲ್ಲೇ ಡೆಲ್ಟಾ ಟೇಬಲ್ ಯೂಸ್ ಆಗೋದು. ಯಾವುದೇ ಆಪ್ಷನ್ ಸ್ಟ್ರೈಕ್ ನ ನಾವು ಈ ರೀತಿ ಕ್ಲಾಸಿಫೈ ಮಾಡಬಹುದು: ಡೀಪ್ ಇನ್ ದ ಮನಿ, ಇನ್ ದ ಮನಿ, ಅಟ್ ದ ಮನಿ, ಔಟ್ ಆಫ್ ದ ಮನಿ, ಡೀಪ್ ಔಟ್ ಆಫ್ ದ ಮನಿ ಆಪ್ಷನ್. ಇದನ್ನ ಮನಿನೆಸ್ ಆಫ್ ದ ಆಪ್ಷನ್ ಅಂತ ಕರೀತಾರೆ. ಡೆಲ್ಟಾ ಟೇಬಲ್ ನಿಮಗೆ ಆಪ್ಷನ್ ಸ್ಟ್ರೈಕ್ ರಫ್ ಡೆಲ್ಟಾ ವ್ಯಾಲ್ಯೂಸ್ ನ ಕೊಡುತ್ತೆ. ಡೆಲ್ಟಾ ಟೇಬಲ್ ನಿಮಗೆ ಈ ತರ ಕಾಣಿಸುತ್ತೆ. ಡೆಲ್ಟಾ ಟೇಬಲ್ ನ ಆಪ್ಷನ್ ಸ್ಟ್ರೈಕ್ ಔಟ್ ಆಫ್ ದ ಮನಿಯಿಂದ ಇನ್ ದ ಮನಿಗೆ ಟ್ರಾನ್ಸಿಷನ್ ಆಗಬಹುದಾಗಿರೋ ಪ್ರೊಬಾಬಿಲಿಟಿಗೆ ಪ್ರಾಕ್ಸಿ ತರ ಯೂಸ್ ಮಾಡಿ. ಹಾಗೆ ಅಸ್ಯೂಮ್ ಮಾಡಿ ಡೀಪ್ ಇನ್ ದ ಮನಿ ಆಪ್ಷನ್ ಇದೆ ಅಂತ. ಈ ಡೆಲ್ಟಾ ಟೇಬಲ್ ಇಂದ ಕ್ವಿಕ್ ಆಗಿ ಇದರ ಡೆಲ್ಟಾ ವ್ಯಾಲ್ಯೂ 0.75 ರಿಂದ 1 ರೇಂಜ್ ಅಲ್ಲಿ ಇರೋದನ್ನ ಐಡೆಂಟಿಫೈ ಮಾಡಬಹುದು. ಇದರ ಅರ್ಥ ಆಪ್ಷನ್ ಇನ್ ದ ಮನಿಯಲ್ಲಿ ಎಕ್ಸ್ಪೈರ್ ಆಗೋಕೆ ಚಾನ್ಸಸ್ ಅತಿ ಹೆಚ್ಚು, ಅಂದ್ರೆ 75% ಇದೆ. ನಾನೇನಾದ್ರೂ ಆಪ್ಷನ್ ಸೆಲ್ಲರ್ ಆಗಿದ್ರೆ ಈ ಆಪ್ಷನ್ ಸೆಲ್ ಮಾಡೋ ಅಂತ ರಿಸ್ಕ್ ಮಾತ್ರ ತಗೊಳ್ತಾ ಇರಲಿಲ್ಲ.